ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಏನು ಗೊತ್ತು ನಿಮಗೆ? ಅದೇ ಪಾರ್ಕಲ್ಲಿ ಯಾರಾದರೂ ಪಾಪದವರು ಅವ್ರ ಪಾಡ್ಗವರು ವಾಕಿಂಗ್ ಮಾಡ್ತಾ ಇದ್ರೆ ಅದು ಯಾರೋ ಕಿಡಿಗೇಡಿಗಳು ಹಿಂದಿನಿಂದ ಮುಂದಿನಿಂದ ಅಕ್ಕಪಕ್ಕದಿಂದ ಚೆನ್ನಾಗಿ ಕುತ್ಕೊಂಡು ಹೋದ್ರಂತೆ ಅಕ್ಕ. ನಿಮಗೂ ಅದೇ ತಾನೇ ಆಗಿದ್ದು? ನನಗಾಗಿದ್ದಾನೆ ಎಕ್ಸಾಕ್ಟ್ ಆಗಿ. ಇವಳು ಹೇಗೆ ಹೇಳ್ತಿದ್ದಾಳೆ? ಯಾಕಕ್ಕ ಮಾತೇ ಬರ್ತಿಲ್ಲ? ಅಲ್ಲ, ನಿಮಗೆ ಈ ಮನೆನಾಗೆ ಯಾರ ನಡುವೆ ಏನು ನಡೀತೈತೆ, ಯಾರನ್ನ ಬೈದ್ರು ಎಲ್ಲ ಚೆನ್ನಾಗಿ ಗೊತ್ತಿರ್ತೈತೆ. ಅದೇ ಬುದ್ಧಿನ ಹೊಸಿ ಆಚೆ ಕಡೆನೂ ಉಪಯೋಗಿಸಿದ್ರೆ ನಿಮಗೆ ಯಾರು ಗುದ್ದುಕೊಂಡು ಹೋದ್ರು, ಯಾರು ಹೊಡೆದ್ರು ಎಲ್ಲ ತಿಳ್ಕೊಬೋದಲ್ವಾ? ನೆಕ್ಸ್ಟ್ ಟೈಮಿಂದ ಹುಷಾರಾಗಿರೋಕ್ಕೆ ನಿಮಗೆ ಉಪಯೋಗ ಆಗ್ತೈತೆ. ಅದಕ್ಕೆ ಹೇಳ್ತಾ ಇವ್ನಿ. ಆಮೇಲೆ ಈ ಗುರಾಯಿಸೋದನ್ನು ಹೊಸಿ ಕಲ್ತ್ಕೊಳ್ಳಿ. ನಿಮ್ಮ ಲುಕ್ ನೋಡಿನೇ ಯಾರು ನಿಮ್ಮ ಹತ್ರಕ್ಕೆ ಬರೋಕ್ಕಿಲ್ಲ. ಏನು ಹೇಳ್ತಿದ್ಯಾ ನೀನು? ಅಯ್ಯೋ ನಿಜನಕ್ಕ, ಪಾಪ ಚಂಚಲಕ್ಕ ಮೊನ್ನೆ ಯಾರ ಹತ್ರನೋ ಚೆನ್ನಾಗಿ ಒಡಿಸ್ಕೊಂಡು ಬಂದರು. ಅಯ್ಯೋ ನಿಜ ಹೇಳಿದ್ರೆ ಯಾಕೆ ಕೋಪ ಮಾಡ್ಕೋತೀರಾ ಅಕ್ಕ? ಅದಕ್ಕೇನೆ ಇವರು ಮಾರನೇ ದಿನದಿಂದ ವಾಕಿಂಗ್ ಹೋಗೋದನ್ನೇ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಮನೇಲಿದ್ದು ಇದ್ದು ಇದ್ದು ಸ್ವಲ್ಪ ತಪ್ಪಾಗ್ಬಿಟ್ಟಿದ್ದಾರೆ. ಚಂಚಲ ಅಕ್ಕ, ನೀವು ವಾಕಿಂಗ್ ಮಾತ್ರ ಮಿಸ್ ಮಾಡಬೇಡಿ ಪ್ಲೀಸ್. ನಿಮಗೆ ಒಬ್ಬರೇ ಹೋಗೋಕೆ ಭಯ ಆದರೆ ಹೇಳಿ, ನಾನು ಬರ್ತೀನಿ, ಸರಿನಾ? ಏನು ಕಸ ಮುಸ್ರೇನಾ? ನಾನೇನು ಏನು ಮಾಡಲಿ ಊರ್ವಶಿ? ನಿಮ್ಮ ಅಣ್ಣ ಒಂದು ಕೆಲಸ ಸಿಗ್ತಿಲ್ಲ. ನೆನ್ನೆ ಏನೋ ಯಾರೋ ದಾನಿಗಳು ಕೊಟ್ಟಿದ್ದು ಅಕ್ಕಿ ಬೇಳೆ ತಂದರು, ಉಂಡ್ವಿ. ದಿನ ಯಾರು ದಾನ ಕೊಡ್ತಾರೆ? ಹೊಟ್ಟೆ ಬಟ್ಟೆಗೆ ಏನಾರ ಒಂದು ದಾರಿ ಆಗ್ಬೇಕಲ್ಲ. ನಾನು ಒಂದು ಮನೆ ಕೆಲಸ ಹಿಡ್ದೀನಿ, ತಿಂಗಳಿಗೆ 2,000 ರೂಪಾಯಿ ಸಿಗ್ತೈತೆ. ಈಗ ನಾನು ದುಡಿದೆ ಹೋದ್ರೆ ಮನೆಯವರೆಲ್ಲ ಉಪವಾಸ ಬೀಳ್ಬೇಕಾಯ್ತದೆ. ನಾವೇನೋ ದೊಡ್ಡವರು, ಹಸುವನ್ನ ತಡ್ಕತ್ತೀವಿ, ಆದ್ರೆ ನನ್ನ ಕಂದ ಪಾವನಿ ಹಸುವು ಅಂದಾಗೆಲ್ಲ ಕಣ್ಣು ಕಿತ್ತು ಬರುತ್ತೆ. ಏನ್ ನಾನು ನನ್ಗೇನು 2 ಕೊಂಬಾಯ್ತಾ? ನಿಮ್ಮ ಅಣ್ಣ ಏನೇ ಸ್ವಾಭಿಮಾನ ಬಿಟ್ಟು ತಾನು ಕೊಟ್ಟಿರೋ ಅಕ್ಕಿ ಇಸ್ಕೊಂಬಂದಾಗ ನಂದೇನ್ ಮಹಾ? ನೋಡು, ನಾನು ಈ ಕೆಲ್ಸಕ್ಕೆ ಹೋಗ್ತೀನಿ. ನೀನ್ ಮಾತ್ರ ಇದನ್ನ ಯಾರ ತವಲು ಹೇಳ್ಬಾರ್ದು. ನಿಮ್ಮ ಅಣ್ಣ ಯಾಕೋ ಭುಜ ನೋವು, ಕತ್ ನೋವು ಅಂತಿದ್ರು. ಮೂಳೆ ಡಾಕ್ಟ್ರ್ ತವ ಕರ್ಕೊಂಡು ಹೋಗ್ಬೇಕು. ಮುಂಚಿತವಾಗೇ ಹೊಸಿ ಹಣ ಕೊಟ್ಟವ್ರೆ, ಅದ್ರಾಗೇನೆ ಡಾಕ್ಟ್ರ್ ಹತ್ರ ಹೋಗಿ ತೋರ್ಸ್ಕೊಂಬರ್ತೀನಿ. ನೀನ್ ಮಾತ್ರ ನಿಮ್ಮ ಅಣ್ಣಂಗೆ ಈ ವಿಷಯ ಗೊತ್ತಾಗ್ದಂಗೆ ನೋಡ್ಕೋಬೇಕು, ಸರಿನಾ? ಅಯ್ಯೋ ಭಗವಂತ, ಇದೆತ್ತಾಗತಿ ನಮ್ಗೆ. ಬರ್ತನ್ವೇ ಆದ್ರೂ ಒಂದು ದಿನನೂ ನಮ್ಮ ಅದಕ್ಕೆ ಒಬ್ಬ ಯಾರ್ಯಾರ ಮನೇಲಿ ಕೆಲಸ ಮಾಡಿದವ್ರಲ್ಲ, ಈಗ ಕಂಡವ್ರ ಮನೇಲಿ ಕಸ ಕುಸ್ರೆ ಮಾಡಂಗ್ ಮಾಡ್ದಿಯಲ್ಲ. ಅಯ್ಯೋ ಪೂರ್ವಿ, ನೀನು ಹೇಳಿದ್ದಕ್ಕೆ ಯಾಕೆ ಚಂಚಲ ಅಕ್ಕ ಏನು ಮಾತಾಡ್ದಂಗೆ ಹೊಂಟೋದ್ರು? ನಾನು ನಿನ್ಗೆ ಅವತ್ತೇ ಹೇಳಿಲ್ವಾ ಅಕ್ಕ, ಚಂಚಲ ಅಕ್ಕನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ ಅಂತ? ನೋಡಿದ್ಯಲ್ಲ ಬಿಚ್ಚಿರೋ ಬಾಲನ ಹೆಂಗೆ ಕಟ್ ಮಾಡಿದೆ ಅಂತ. ಅಂದರೆ ಚಂಚಲ ಅಕ್ಕಂಗೆ ಪಾರ್ಕಲ್ಲಿ ಹೊಡೆದಿದ್ದು ಬುದ್ಧಿ ಐತೇನೆ ನಿನಗೆ? ಯಾರಾದರೂ ಅಂತ ಇದು ಹಂಗೆಯ. ವಿಷಾಕಾರವ್ರನ್ನ ಮನೇಲಿ ಇಟ್ಕೊಂಡು ಸಾಕಕ್ಕಾಗಕ್ಕಿಲ್ಲ, ಓಡಿಸ್ಬೇಕು. ಏನಾಯ್ತು ಚಂಚಲ? ಅತಿ ಆಯ್ತು ಅತ್ತೆ. ಅಕ್ಕ ತಂಗಿರಿಬ್ರದು ಯಾರ ಭಯನೂ ಇಲ್ಲ, ಇಬ್ರು ಹಾರಾಡ್ತಿದ್ದಾರೆ. ಅಲ್ಲ ಏನೇನು ನಿಮಿಷಕ್ಕೊಂದು ಮಾತಾಡ್ತೀಯಲ್ಲ? ಆಗ್ಲೇ ಬಂದು ನಂದನ್ ಪದ್ಮಿನಿಗೆ ಬೈದ,
ಪದ್ಮಿನಿ ಹ್ಯಾಪ್ ಮೊರೆ ಹಾಕೊಂಡು ಹೋದ್ಲು ಅಂತ ಹೇಳ್ದೆ. ಈಗ ಬಂದು ಅಕ್ಕ ತಂಗಿ ಇಬ್ರು ಹಾರಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ಯಾ. ಅಲ್ಲ, ಅಕ್ಕನ ರೆಕ್ಕೆ ಕತ್ತರಿಸಿದ್ಮೇಲೆ ಅವಳು ಹೇಗೆ ಹಾರಾಡ್ತಾಳೆ? ಅಕ್ಕ ತುಂಬ ಪಾಪದವಳು. ಅವಳ ಜೊತೆ ಆ ಪಟಾಕಿ ತಂಗಿ ಸೇರ್ಕೊಂಡ್ಬಿಟ್ರೆ ಇಬ್ರು ಹಿಡಿಯೋರೇ ಇಲ್ಲ. ಆ ಪೂರ್ವಿಗೆ ಏನು ಕೊಬ್ಬು ಗೊತ್ತಾ? ಪಟ ಅಂತ ಮಾತಾಡಿ ನನ್ನೇ ಸೋಲಿಸ್ಬಿಡ್ತಾಳೆ. ಅದಕ್ಕೆ ಕಾರಣ ಪದ್ಮಿನಿ ಮನೆ ಸೊಸೆ ಆಗಿದ್ದಾಳಲ್ಲ, ಆ ಸದ್ರಕ್ಕೆ ಅವಳು ಹಾರಾಡ್ತಾ ಇದ್ದಾಳೆ. ಅಲ್ಲ, ಪದ್ಮಿನಿಗೆ ಒಂದು ಗತಿ ಕಾಣಿಸಿದ್ರೆ ಆಗ ಪೂರ್ವಿ ತಾನಾಗೆ ಬಾಯಿ ಮುಚ್ಕೊಳ್ತಾಳೆ. ಹೌದು, ಅದಕ್ಕೇನಾದರೂ ಮಾಡಲೇಬೇಕು. ಈಗ ನಂದನ್ ಹತ್ರ ಉಗಿಸ್ಕೊಳ್ತಿರೋ ಪದ್ಮಿನಿ ನಾಳೆ ಇಡೀ ಮನೇಲಿ ಎಲ್ಲರ ಹತ್ರನೂ ಉಗಿಸ್ಕೊಳ್ಳೋ ಹಾಗೆ ಮಾಡಬೇಕು. ಇದಕ್ಕೆ ನಾವು ಬರೀ ನಂದನ್ ತಲೆ ಕೆಡ್ಸಿದ್ರೆ ಆಗಲ್ಲ ಅತ್ತೆ. ನಾವಿನ್ನೂ ಏನಾದರೂ ದೊಡ್ಡದು ಮಾಡಬೇಕು. ಏನು ಮಾಡಬೇಕು ಅಂತಿದ್ಯಾ? ಏನಾದರೂ ಒಂದು ಮಾಡಬೇಕು ಅತ್ತೆ. ಅದಕ್ಕೆ ಪದ್ಮಿನಿ ಕಾರಣ ಆಗಬೇಕು. ನಾಳೆ ಮನೆಯವರೆಲ್ಲ ಚೀತು ಅಂತ ಅನ್ಬೇಕು. ಈಗ ನಂದನ್ಗೆ ಬೇಡವಾದವಳು ನಾಳೆ ಮನೇಲಿ ಎಲ್ರಿಗೂ ಬೇಡವಾಗ್ತಾಳೆ. ಅಕ್ಕ ತಂಗಿರ ಆರ್ಭಟ ತಾನಾಗಿ ಕಮ್ಮಿ ಆಗತ್ತೆ. ನಂಗೆ ತಿಂಡಿ ಜೊತೆ ಕಾಫಿನೂ ಬೇಕು. ಚಿಕ್ಕಮ್ಮ, ತುಂಬ ಕೆಲಸ ಇರುತ್ತೆ. ಕೆಲವೊಂದ್ಸಲಿ ಮನ್ಸು ತುಂಬ ಡಿಸ್ಟರ್ಬ್ ಆಗಿರುತ್ತೆ. ಆದರೂ ಮಾಡೋ ಕೆಲಸ ಮಾಡಲೇಬೇಕಾಗತ್ತೆ. ನನ್ನ ಪರಿಸ್ಥಿತಿನೂ ಹಾಗೆ ಇದೆ. ಅಯ್ಯೋ, ನನ್ನ ಜಯಂತಿ ಅತ್ತೆ ಅಂತ ಅಂದ್ಕೊಂಡು ಮಾತಾಡ್ತಿದ್ದಾರಲ್ಲ ಇವರು. ನಾನು ಏನು ಮಾಡಲಿ ಈಗ? ಹಾಂ ಚಿಕ್ಕಮ್ಮ, ತಿಂಡಿ ಸೂಪರ್ ಆಗಿದೆ. ನನಗೆ ಈ ಚಟ್ನಿ ತುಂಬ ಇಷ್ಟ ಆಯಿತು. ಆಹಾ, ನೊರ್ನೊರೇ ಕಾಫಿ. ಇದನ್ನು ಕುಡಿಯೋ ಮಜಾನೇ ಬೇರೆ. ಏನು ಟೇಸ್ಟು ಚಿಕ್ಕಮ್ಮ. ನೀವು ಯಾವಾಗಲೂ ಕಾಫಿ ಚೆನ್ನಾಗೇ ಮಾಡ್ತೀರಾ, ಬಟ್ ಇವತ್ತು ಬೇರೆ ದಿವಸಕ್ಕಿಂತ ಚೆನ್ನಾಗಿದೆ. ಈ ತಿಂಡಿನೂ ಅಷ್ಟೇ ಡಿಫ್ರೆಂಟ್ ಆಗಿದೆ, ಬಟ್ ಅದ್ಭುತವಾದ ರುಚಿ. ಇದೆಲ್ಲ ಹೆಂಗೆ ಅಂತ ಕೇಳ್ಬೋದು. ಏನು ನೀನು ಆಗ್ಲಿಂದ ಯೋಚನೆ ಮಾಡ್ತಾನೆ ಇದೆಯಾ? ನನಗೆ ಕೆಲಸ ಇರೋದ್ರೆ ಹೋಗಕ್ಕೆ ಬಿಡ್ತಿಲ್ಲ. ಅತ್ತೆ, ಕೆಲಸ ಮಾಡೋದಕ್ಕೆ ಅಂತ ಪದ್ಮಿನಿ ಇಲ್ವಾ? ಮಾಡ್ತಾಳೆ ಬಿಡಿ. ಅದಕ್ಕೆ ಅಲ್ವಾ ನಾನು ಇಷ್ಟೊಂದು ಆರಾಮಾಗಿರೋದು. ಅತ್ತೆ, ನನಗೊಂದು ಪ್ಲ್ಯಾನ್ ಹೊಳಿದಿದೆ. ಅದನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಈ ಮನೇಲಿ ಮೆರಿತಿರೋ ಆ ಪದ್ಮಿನಿ ಮೂಲೆ ಸೇರ್ಕೊಳ್ಳೋದಂತೂ ಗ್ಯಾರಂಟಿ. ಅಂಥದ್ದೇನು ಪ್ಲ್ಯಾನ್ ಮಾಡಿದ್ಯಾ? ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಅತ್ತೆ. ನೀವು ನನ್ನ ಸಪೋರ್ಟ್ಗಿರಿ. ಮೆಕ್ಕಿರೋದನ್ನು ನಾನು ನೋಡ್ಕೋತೀನಿ. ನಾನು ಕೇಳಿದಾಗ ನೀವು ಹೆಲ್ಪ್ ಮಾಡಿದ್ರೆ ಅಷ್ಟು ಸಾಕು. ಸರಿ, ಆ ಪದ್ಮಿನಿಗೆ ಒಂದು ಗತಿ ಕಾಣಿಸೋ ವಿಷಯದಲ್ಲಿ ನನ್ನ ಸಪೋರ್ಟ್ ಯಾವತ್ತೂ ನಿನಗೇನೆ. ಪಾಪ, ಆ ಹುಡುಗಿ ಮೇಲೆ ನನಗೆ ವೈಯಕ್ತಿಕವಾಗಿ ಯಾವ ದ್ವೇಷನೂ ಇಲ್ಲ. ಆದರೆ ಹಳ್ಳಿ ಹುಡುಗಿ, ಬಡವ್ರ ಮನೆ ಮಗಳಾದರೂ ಇಂಥ ಶ್ರೀಮಂತರ ಮನೆ ಸೊಸೆ ಆದ್ಲಲ್ಲ. ಜೊತೆಗೆ ಅಮ್ಮಾಜಿ ಅವಳಿಗೋಸ್ಕರ ನಾನು ಹುಡುಕಿದ ಸಂಬಂಧನ ಬೇಡ ಅಂದರು. ಅದೇ ನನ್ನ ಹೊಟ್ಟೆವ್ರಿ. ಅದಕ್ಕೆ ಅವಳಂದ್ರೆ ನನಗಾಗಲ್ಲ. ನನಗೆ ನಿಮಗಿಂತ ಅವಳ ಮೇಲೆ ಉರಿ ಜಾಸ್ತಿ ಇದೆ ಅತ್ತೆ. ಯಾಕಂದ್ರೆ ಅವಳು ನಾನು ವಾರ್ಗಿತಿ. ನನಗೆ ಎಲ್ಲದರಲ್ಲೂ ಕಾಂಪಿಟೇಷನ್ ಕೊಡ್ತಾಳೆ. ಕಾಂಪಿಟೇಷನ್ ಇರಲಿ, ಅವಳು ನನ್ನನ್ನೇ ಮೀರಿಸ್ತಿದ್ದಾಳೆ. ಅದು ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ.
ಅವಳಿಗೆ ಹೇಗಾದರೂ ಮಾಡಿ ಮಟ್ಟ ಹಾಕಬೇಕು. ಸರಿ, ಈಗ ಅದೇನು ಮಾಡ್ತೀನಿ ಅಂದಿಲ್ಲ. ಹೌದು, ಆದರೆ ನನಗೆ ಸ್ವಲ್ಪ ತೊಂದರೆ ಆಗುತ್ತೆ. ಪರವಾಗಿಲ್ವಾ? ನಂದನ್ಗೇನಾಗತ್ತೆ? ನನಗೆ ಸ್ವಲ್ಪ ಅಪಾಯ ಆಗುತ್ತೆ. ಏನು ಹೇಳ್ತಿದ್ಯಾ ನೀನು? ಅದೆಲ್ಲ ಆಗಲ್ಲ. ನಂದನ್ಗೇನೂ ಆಗಬಾರ್ದು. ಏನೇ ಆದರೂ ಸರಿ, ನಂದನ್ಗೇನಾದರೂ ಆದರೆ ನಾನು ತಡ್ಕೊಳ್ಳಲ್ಲ. ಅಯ್ಯೋ, ಅವನೀಗ ನಿಮ್ಮ ಹೆತ್ ಮಗ ಅನ್ನೋ ಥರ ಆಡ್ತಿದ್ದೀರಲ್ಲ ಅತ್ತೆ. ನೋಡು, ನಂದನ್ನ ನಾನು ಹೆರ್ದೇ ಇರ್ಬೋದು, ಆದರೆ ಅವ್ನು ನನ್ನ ಮಗನೇ, ನಾನು ಅವನ ಅಮ್ಮನೇ. ನನ್ನ ಬೇಸರ ಏನಿದ್ರು ಅಕ್ಕ ಭಾವ ಮೇಲೆ, ನಂದನ್ ಮೇಲಲ್ಲ. ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ನಂದನ್ಗೇನು ಮಾಡಬೇಡ. ಈ ವಿಷಯಕ್ಕೆ ನನ್ನ ಸಪೋರ್ಟ್ ಇಲ್ಲ. ಏನಿವರು ಈಗ ತಾನೇ ಸಪೋರ್ಟ್ ಮಾಡ್ತೀನಿ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡೆದ್ರು. ಇವ್ರನ್ನ ನಂಬ್ಕೊಂಡ್ರೆ ಏನೂ ಆಗಲ್ಲ. ನೀನಾ? ನಾನೇ. ಅದು ಆಗ್ಲಿಂದ ಚಿಕ್ಕಮ್ಮ ಬಡಿಸ್ತಿರೋದಲ್ವಾ? ನೀನಾ? ನೀನು ಯಾಕೆ ಬಡ್ಸಕ್ಕೆ ಹೋದೆ? ಅಲ್ಲ, ಒಂದು ಮಾತು ಹೇಳೋದಲ್ವಾ? ನಾನು ಹೇಳಿದರೆ ನೀವು ತಿಂಡಿಯಲ್ಲಿ ತಿಂತಿದ್ರಿ, ನನ್ನ ಮೇಲೆ ಕೋಪ ಮಾಡಿಕೊಂಡು ಎದ್ದೋಗ್ತಿದ್ರಿ ತಾನೆ. ನೀವು ಊಟ ಕಾಫಿ ಎಲ್ಲ ಚೆನ್ನಾಗಿದೆ ಅಂತ ತಿನ್ನುವಾಗ ನನಗೆ ನಾನು ಅಂತ ಹೇಳಿ ನಿಮ್ಮ ಮನ್ಸು ಕೆಡ್ಸೋಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಪೂರ್ತಿ ತಿಂಡಿ ತಿನ್ಕೊಂಡು ಹೋಗಿ ನನ್ನ ಮೇಲಿರೋ ಕೋಪನ ಊಟ ತಿಂಡಿ ಮೇಲೆ ಯಾಕೆ ತೋರಿಸ್ತೀರಾ? ನಾನು ತಿಂಡಿ ತಿಂದಿದ್ರೆ ನಿನಗೇನು ಕಷ್ಟ? ಇಷ್ಟಕ್ಕೂ ನಂಗೆ ಬಡಿಸ್ಬೇಕು, ನನಗೆಲ್ಲ ಕೆಲಸ ಮಾಡಿಕೊಡ್ಬೇಕು, ನಾನು ಹೊಟ್ಟೆ ತುಂಬ ಊಟ ತಿಂಡಿ ಮಾಡಬೇಕು ಅಂತ ನೀನು ಯಾಕೆ ಬಯಸ್ತೀಯಾ? ನಿನ್ನ ಮಧ್ಯೆ ಯಾವ ಸಂಬಂಧನೂ ಇಲ್ಲ ತಾನೆ? ಮತ್ತು ನಾನು ನೀನು ಮಾತಾಡೋಕ್ಕೂ ಯಾವ ವಿಷಯನೂ ಇಲ್ಲ. ನಾವು ಒಬ್ಬರ ಬಗ್ಗೆ ಒಬ್ಬರು ಒಳ್ಳೆಯದನ್ನು ಬಯಸೋದ್ರಲ್ಲೂ ಯಾವ ಅರ್ಥನೂ ಇಲ್ಲ. ಏನಾದರೂ ಸಂಬಂಧ ಇದ್ದರೆ ಹೇಳು, ಆಗ ಮಾತಾಡ್ತೀನಿ. ಈಗ ನನ್ನ ಪಾಡಿಗೆ ನಾನು ಬಿಟ್ಬಿಡು.